ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. This world is a great gymnasium wherein we have come to make ourselves strong spiritually. This world is a great gymnasium wherein we have come to make ourselves strong spiritually. ಈ ಜಗತ್ತು ಅನ್ನುವುದು ಒಂದು ಗರಡಿ ಮನೆ, ಜಿಮ್ನಾಶಿಯಂ. ನಾವು ಗರಡಿ ಮನೆಗೆ ಯಾಕೆ ಹೋಗ್ತೀವಿ? ಅದನ್ನು ಕ್ಲೀನ್ ಮಾಡಲಿಕ್ಕಲ್ಲ, ಅದನ್ನು ಸ್ವಚ್ಛ ಮಾಡಿ ಇಡಲಿಕ್ಕಲ್ಲ, ಅಲ್ಲಿರುವ ಇಕ್ವಿಪ್ಮೆಂಟ್ಸನ್ನೆಲ್ಲ ರಿಪೇರಿ ಮಾಡಲಿಕ್ಕಲ್ಲ. ಯಾಕೆ ಹೋಗೋದು ನಾವು? ಅಲ್ಲಿ ಇರುವ ಇಕ್ವಿಪ್ಮೆಂಟ್ಸನ್ನೆಲ್ಲ ಬಳಸಿ ನಾವು ಬಲಿಷ್ಠರಾಗಲಿಕ್ಕೆ, ನಾವು ಗಟ್ಟಿಯಾಗಲಿಕ್ಕೆ, ನಾವು ಜಟ್ಟಿಯಾಗಲಿಕ್ಕೆ ಹೋಗ್ತೇವೆ. ಹಾಗೇ ಜಗತ್ತು ಹಾಗೇ ಇರುತ್ತೆ. ಜಗತ್ತು ಯಾವತ್ತೂ ಬದಲಾಗಲ್ಲ. ಗರಡಿ ಮನೆ ಹಾಗೇ ಇರುತ್ತೆ, ಅದು ಬದಲಾಗಲ್ಲ. ಆದರೆ ಅಲ್ಲಿ ಹೋಗಿ ಎಕ್ಸಸೈಸ್ ಮಾಡಿದ ನಾವು ಗಟ್ಟಿಯಾಗ್ತೇವೆ. ಹಾಗೆ ಈ ಜಗತ್ತಿನಲ್ಲಿ ಕರ್ಮ ಮಾಡುವ ಮೂಲಕ ನಾವು ಗಟ್ಟಿಯಾಗ್ತೇವೆ, ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗ್ತೇವೆ, ಜಟ್ಟಿಗಳಾಗ್ತೇವೆ. ಎಷ್ಟು ಚೆನ್ನಾಗಿದೆ! ದಿಸ್ ವರ್ಲ್ಡ್ ಈಸ್ ಎ ಗ್ರೇಟ್ ಜಿಮ್ನಾಶಿಯಂ ವೇರಿನ್ ವಿ ಹ್ಯಾವ್ ಕಮ್ ಟು ಮೇಕ್ ಅವರ್ ಸೆಲ್ಸ್ ಸ್ಟ್ರಾಂಗ್. ಕೊನೆಯ ಮಾತು ಸ್ವಾಮೀಜಿ ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಕರ್ಮ ಅಂದರೆ ಒಂದೇ ಸಮನೆ ಕತ್ತೆ ಥರ ಕೆಲಸ ಮಾಡೋದಲ್ಲ. ಮಾನಸಿಕ ಕರ್ಮನೂ ಇದೆ, ವಾಚಿಕ ಕರ್ಮನೂ ಇದೆ. ಕರ್ಮ ಅಂತ ಹೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ಕಾಮರ್ ಅವರ್ ನರ್ವ್ಸ್, ಕಾಮರ್ ಅವರ್ ಥಾಟ್ಸ್, ಕಾಮ್ ಶಾಂತ ಶಾಂತ, ಸ್ಟ್ರಾಂಗರ್ ಅವರ್ ನರ್ವ್ಸ್, ಮೋರ್ ವಿ ಕ್ಯಾನ್ ವರ್ಕ್, ಮೋರ್ ವಿ ಕ್ಯಾನ್ ಲವ್ ಎವ್ರಿ ಒನ್. ಹೇಗೆ ಕೆಲಸ ಮಾಡಬೇಕಂತೆ? ನಮ್ಮ ನರವ್ಯೂಹಗಳು ಶಾಂತವಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು, ಬುದ್ಧಿ ಶಾಂತವಾಗಿರಬೇಕು. ಆಗ ನಾವು ಮಾಡುವ ಕೆಲಸ ಕಾರ್ಯಗಳು ಮಾತ್ರ ನಮ್ಮ ಉದ್ಧಾರಕ್ಕೂ, ನಮ್ಮ ಒಳಿತಿಗೂ, ಜಗತ್ತಿನ ಒಳಿತಿಗೂ ಸಹಾಯಕವಾಗುತ್ತವೆ. ಕೆಲಸ ಕಾರ್ಯ ಮಾಡಬೇಕು ಅನ್ನೋದು ಪಾಯಿಂಟು ಅಷ್ಟೇ ಅಲ್ಲ, ಹೇಗೆ ಕೆಲಸ ಕಾರ್ಯ ಮಾಡಬೇಕು. ಕೆಲಸ ಕಾರ್ಯ ಮಾಡುವಾಗ ನಮ್ಮ ನರವ್ಯೂಹಗಳು ಶಾಂತವಾಗಿರಬೇಕು, ನಮ್ಮ ಮನಸ್ಸು ಶಾಂತವಾಗಿರಬೇಕು, ನಮ್ಮ ಮೆದುಳು, ಆ ಮೆದುಳಿನಲ್ಲಿರುವ ಒಂದೊಂದು ನರ ಕಣಗಳು ಶಾಂತವಾಗಿರಬೇಕು. ಆಗ ನಾವು ಬಹಳ ಉತ್ತಮವಾಗಿ ಕರ್ಮವನ್ನು ಮಾಡುತ್ತೇವೆ. ಆಗ ನಾವು ಪ್ರತಿಯೊಬ್ಬರನ್ನು ನಮ್ಮವರೇ ಎಂದು ಪ್ರೀತಿಸಿ ಅತ್ಯುತ್ತಮ ಮಟ್ಟದಲ್ಲಿ ಕರ್ಮವನ್ನು ಮಾಡಬಹುದು. ಒಂದು ಸಣ್ಣ ಕೆಲಸ, ಅಡಿಗೆ ಮಾಡೋ ಕೆಲಸ, ಅದನ್ನು ಮಾಡುವಾಗ ನಮ್ಮ ಮನಸ್ಸು ಶಾಂತವಾಗಿದೆಯಾ, ಅಶಾಂತವಾಗಿದೆಯಾ? ನಮ್ಮ ಮೆದುಳಿನಲ್ಲಿ ಏನೇನೋ ಕೆಲಸ ನಡೀತಾ ಇದೆ ಅಡಿಗೆ ಮಾಡುವಾಗ. ನಮ್ಮ ನರವ್ಯೂಹಗಳು ಶಾಂತವಾಗಿವೆಯಾ? 1 ಗಂಟೆಗೆ ಮುಗಿಸ್ಬೇಕಂತೆ, ಇನ್ನೂ ಆಗ್ತಾ ಇಲ್ವಲ್ಲ ನಮ್ಮ ಅಡಿಗೆ, ಹಾಳಾದ್ದು ಫೋನ್ ಈಗಲೇ ಬರುತ್ತೆ, ಎಲ್ರಿಗೂ ಶಾಪ ಹಾಕ್ತಾ ನಾವು ಅಡಿಗೆ ಮಾಡೋದು. ಆ ಅಡಿಗೆಯನ್ನು ನಾವು ತಿಂದು ಇನ್ನೂ ಎಲ್ರಿಗೂ ಶಾಪ ಹಾಕೋದು. ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸ ಹೇಗೆ ಶಾಂತ ಮನಸ್ಸಿನಿಂದ, ಶಾಂತ ಮೆದುಳಿನಿಂದ, ಶಾಂತ ನರವ್ಯೂಹಗಳಿಂದ ಕೂಡಿದ್ದಾದರೆ ಆ ಕೆಲಸ ನಮಗೂ ಆಶೀರ್ವಾದ ಆಗುತ್ತೆ, ಎಲ್ಲರಿಗೂ ಒಳಿತನ್ನು ಮಾಡುತ್ತೆ. ಇದಕ್ಕೆ ಉದಾಹರಣೆ ಏನು ಕೊಡ್ತಾರಂದರೆ, ಹಳೆಯ ಕಾಲದಲ್ಲಿ ಆಟೋ ರಿಕ್ಷಾ ಇದ್ವು. ಆವಾಗ ಹೊಸದಾಗಿ ಆಟೋ ರಿಕ್ಷಾ ಬಂದಿತ್ತು.
ಆ ಆಟೋ ರಿಕ್ಷಾ ಹೇಗಿತ್ತಂದರೆ ಬಹಳ ಶಬ್ದ, ತುಂಬ ಸ್ಲೋ ಹೋಗೋದು. ಗಂಟೆಗೆ 10 ಮೈಲಿ 12 ಮೈಲಿ ಅಷ್ಟೇ ಹೋಗೋದು, ಆದರೆ ಬಹಳ ಗಲಾಟೆ. ಬರ್ತಾ ಬರ್ತಾ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತಂದರೆ ಇವತ್ತು ಕೆಲವು ರೈಲುಗಳಿವೆ, ಅವು ಗಂಟೆಗೆ 200 ಮೈಲಿ ಹೋಗುತ್ತವೆ. ಎಲ್ಲಿ 12 ಮೈಲಿ, ಎಲ್ಲಿ 200 ಮೈಲಿ. ಆದರೆ ಏನೂ ಶಬ್ದ ಇಲ್ಲ, ಏನೂ ಅಲುಗಾಟ ಇಲ್ಲ. ಗಂಟೆಗೆ ಇವತ್ತು 200 ಮೈಲಿ ವೇಗದಿಂದ ಹೋಗುವ ರೈಲುಗಳು ಇವೆ, ಆದರೆ ಅಲುಗಾಟ ಇಲ್ಲ, ಶಬ್ದ ಇಲ್ಲ. ಹಾಗೆಯೇ ನಮ್ಮ ಜೀವನದಲ್ಲಿ ಹೆಚ್ಚು ಶಬ್ದ, ಹೆಚ್ಚು ಅಲುಗಾಟ ಇದ್ದರೆ ಕಡಿಮೆ ಕೆಲಸ. ಹೆಚ್ಚು ಶಬ್ದ, ಹೆಚ್ಚು ಅಲುಗಾಟ ಇದ್ದರೆ ಕಡಿಮೆ ಕೆಲಸ. ಕಡಿಮೆ ಶಬ್ದ, ಕಡಿಮೆ ಅಲ್ಲಾಡುವುದಿದ್ದರೆ ಹೆಚ್ಚು ಕೆಲಸ. ಆದ್ದರಿಂದ ಕಾಮರ್ ಅವರ್ ನರ್ವ್ಸ್, ಕಾಮರ್ ಅವರ್ ಮೈಂಡ್, ಕಾಮರ್ ಅವರ್ ಇಂಟೆಲೆಕ್ಟ್, ಮೋರ್ ವಿ ಕ್ಯಾನ್ ವರ್ಕ್. ಈ 4 ಅತ್ಯಂತ ಸುಂದರವಾದ, ಬಹಳ ಮಹತ್ವಪೂರ್ಣವಾದ ನಿಯಮಗಳನ್ನು ಹೇಳುವುದರೊಂದಿಗೆ ಸ್ವಾಮೀಜಿ, ವಿ ಹೆಲ್ಪ್ ಅವರ್ ಸೆಲ್ಫ್ಸ್, ನಾಟ್ ದ ವರ್ಲ್ಡ್. ಕರ್ಮದ ಮೂಲಕ ಉದ್ಧಾರವಾಗುವವರು ನಾವು, ಜಗತ್ತು ಅಲ್ಲ ಎಂಬ ಚಿಂತನೆಯನ್ನು ಮುಕ್ತಾಯಗೊಳಿಸುತ್ತಾರೆ. ನಮಸ್ಕಾರ.